ಮಾಜಿ ಕ್ರಿಕೆಟಿಗ ಗೌತಮ್ಗೆ ತಮ್ಮದೇ ಆದ ಒಂದು ಫ್ಯಾನ್ ಬೇಸ್ ಇದೆ. ಭಾರತೀಯರ ಮನಗೆದ್ದ ಗೌತಮ್ ಈಗ ಅಭಿಮಾನಿಗಳ ಟೀಕೆಗೆ ಗುರಿಯಾಗಿದ್ದಾರೆ. ಇದೀಗ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಅತಿ ಕೆಟ್ಟ ಸೋಲಾಗಿ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ದೊಡ್ಡ ರನ್ ಅಂತರದಿಂದ ಸೋತ ಕೆಟ್ಟ ದಾಖಲೆಯನ್ನ ಬರೆದಿರುವಂತದ್ದು. ಇಂತಹ ಹೀನಾಯ ಪರಿಸ್ಥಿತಿಗೆ ಬಂದು ತಲುಪಿದ್ದನ್ನ ಕಂಡ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಗಂಭೀರ್ನ ತಂಡದಿಂದ ಕಿತ್ತೋಗಿರಿ ಎಂಬ ಆಕ್ರೋಶವನ್ನ ಮತ್ತೊಮ್ಮೆ ಆಚೆ ಹಾಕಿದ್ದಾರೆ. ಗಂಭೀರ್ ಕೋಚ್ ಆಗಿ ನೇಮಕಗೊಂಡ ಪ್ರಾರಂಭದಿಂದಲೂ ಸಹ ಭಾರತ ಸೋಲನ್ನ ಅನುಭವಿಸ್ತಾನೇ ಇದೆ. ಹಾಯ್ ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಗೌತಮ್ ಗಂಭೀರ್ ಹೆಸರು ಹೇಳಿದ್ರೆ 2011ರ ವಿಶ್ವಕಪ್ ನೆನಪಾಗುತ್ತೆ. 2011ರಲ್ಲಿ ಭಾರತೀಯ ತಂಡಕ್ಕೆ ಗೆಲುವು ತಂದುಕೊಟ್ಟ ರೂವಾರಿಗಳಲ್ಲಿ ಗಂಭೀರ್ ಕೂಡ ಒಬ್ರು. ಮಾಜಿ ಕ್ರಿಕೆಟಿಗ ಗೌತಮ್ಗೆ ತಮ್ಮದೇ ಆದ ಒಂದು ಫ್ಯಾನ್ ಬೇಸ್ ಇದೆ. ಅದರಲ್ಲೂ ಆತನ ಅಗ್ರೆಸಿವ್ ಆಟವನ್ನ ಎಲ್ಲರೂ ಇಷ್ಟಪಡ್ತಾ ಇದ್ರು. ಒಬ್ಬ ಕ್ರಿಕೆಟಿಗನಾಗಿ ಭಾರತೀಯರ ಮನಗೆದ್ದ ಗೌತಮ್ ಈಗ ಅಭಿಮಾನಿಗಳ ಟೀಕೆಗೆ ಗುರಿಯಾಗಿದ್ದಾರೆ. ಹೌದು, ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಕೋಚ್ ಆದ ಬಳಿಕ ಅನೇಕ ಸವಾಲುಗಳನ್ನ ಎದುರಿಸಬೇಕಾಯಿತು. ಆಟಗಾರನಾಗಿ ಸಕ್ಸಸ್ ಕಂಡಂತಹ ಗಂಭೀರ್ ಎಲ್ಲೋ ಒಂದು ಕಡೆ ಉತ್ತಮ ಕೋಚ್ ಆಗೋದ್ರಲ್ಲಿ ಎಡವಿದ್ರು. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ದಕ್ಷಿಣ ಆಫ್ರಿಕಾ ಹಾಗೂ ಇಂಡಿಯಾ ನಡುವೆ ನಡೆದಂತಹ ಟೆಸ್ಟ್ ಸೀರೀಸ್. ಎಸ್, ಈ ಟೆಸ್ಟ್ ಪಂದ್ಯದಲ್ಲಿ ಭಾರತಕ್ಕೆ ತನ್ನ ತವರಲ್ಲೇ ಭಾರಿ ಮುಖಭಂಗವಾಗಿದೆ. ಈಗ ಈ ಪಂದ್ಯದ ಸೋಲು ಗೌತಮ್ ಗಂಭೀರ್ ಕೋಚ್ ಸ್ಥಾನದ ಬಗ್ಗೆ ಮಾತನಾಡೋ ಹಾಗೆ ಮಾಡ್ತಾ ಇರುವಂಥದ್ದು. ಇನ್ನು ಟೆಸ್ಟ್ ಸರಣಿಯಲ್ಲಿ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ಎರಡೂ ತಂಡಗಳ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ 408 ರನ್ ಗಳಿಸುವ ಮೂಲಕ ಬೃಹತ್ ಗೆಲುವಿನ ದಾಖಲೆಯನ್ನ ಸೃಷ್ಟಿಸಿದೆ. ಸುಮಾರು 25 ವರ್ಷಗಳ ನಂತರ ಭಾರತದಲ್ಲಿ ದಕ್ಷಿಣ ಆಫ್ರಿಕಾ ಭರ್ಜರಿ ಜಯ ಗಳಿಸಿ ಭಾರತದ ವಿರುದ್ಧ ಗೆದ್ದು ಬೀಗಿತ್ತು. ಭಾರತದಲ್ಲಿನ ಈ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದಂತಹ ದಕ್ಷಿಣ ಆಫ್ರಿಕಾ ಮೊದಲ ಇನ್ನಿಂಗ್ಸ್ನಲ್ಲೇ ಮುತ್ತುಸ್ವಾಮಿ ಶತಕ ರನ್ಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ರು. ಇನ್ನು 489 ರನ್ಗಳನ್ನ ಗಳಿಸಿತ್ತು. ಈ ಕಡೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ನಲ್ಲಿ ಕಾಡಿದಂತಹ ಎನೆನ್ಸ್ ಬೌಲಿಂಗ್ ನಲ್ಲೂ ಸಹ 6 ವಿಕೆಟ್ಗಳನ್ನ ಪಡೆದು ಭಾರತವನ್ನ ಮೊದಲ ಇನ್ನಿಂಗ್ಸ್ ನಲ್ಲೇ ಕೇವಲ 201 ರನ್ ಗಳಿಸಲು ದಕ್ಷಿಣ ಆಫ್ರಿಕಾ ಟೀಮ್ ಇಂಡಿಯಾವನ್ನ ಕಟ್ ಹಾಕಿದಂತೆ ಮಾಡಿತ್ತು. ಇನ್ನು ದಕ್ಷಿಣ ಆಫ್ರಿಕಾ 5 ವಿಕೆಟ್ ನಷ್ಟಕ್ಕೆ 260 ರನ್ ಬಾರಿಸಿ ಭಾರತಕ್ಕೆ 549 ರನ್ಗಳ ಗುರಿಯನ್ನ ನೀಡಿತ್ತು. ಈ ಗುರಿಯನ್ನ ಬೆನ್ನಟ್ಟುವಲ್ಲಿ ವಿಫಲವಾಗಿ ಮೊದಲ ಇನ್ನಿಂಗ್ಸ್ ಗಿಂತಲೂ ಹೀನಾಯ ಪ್ರದರ್ಶನ ನೀಡಿದ ಭಾರತ 140 ರನ್ಗಳಿಗೆ ಆಲ್ ಔಟ್ ಆಗೋಗಿತ್ತು. ಈ ಹಿಂದೆ ಅಂದ್ರೆ 2004ರಲ್ಲಿ ನಾಗ್ಪುರದಲ್ಲಿ ನಡೆದಂತಹ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಭಾರತ 342 ರನ್ಗಳ ಸೋಲನ್ನ ಕಂಡಿತ್ತು. ಇದೀಗ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಅತಿ ಕೆಟ್ಟ ಸೋಲಾಗಿ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ದೊಡ್ಡ ರನ್ ಅಂತರದಿಂದ ಸೋತ ಕೆಟ್ಟ ದಾಖಲೆಯನ್ನ ಬರೆದಿರುವಂತದ್ದು. ಎರಡೂ ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಸಂಪೂರ್ಣವಾಗಿ ಗೆದ್ದಂತಹ ದಕ್ಷಿಣ ಆಫ್ರಿಕಾ ಭಾರತಕ್ಕೆ ವೈಟ್ ವಾಶ್ ಬಳಿದು ಸರಣಿಯ ಕ್ಲೀನ್ ಸ್ವೀಪ್ ಮಾಡಿತ್ತು. ಇದರಲ್ಲಿ ಭಾರತದ ಸ್ವಾಭಿಮಾನ ಅಡಗಿರೋದ್ರಿಂದ ಅಭಿಮಾನಿಗಳು ಗೌತಮ್ನನ್ನ ಭಾರಿ ಟೀಕೆಗೆ ಗುರಿಯಾಗಿಸಿದ್ದಾರೆ. ಭಾರತ ಕಳೆದ ವರ್ಷ ನ್ಯೂಜಿಲೆಂಡ್ ಹಾಗೂ ಈ ವರ್ಷ ದಕ್ಷಿಣ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿಗಳಲ್ಲಿ ಒಂದೇ ಒಂದು ಗೆಲುವನ್ನು ಸಹ ದಾಖಲಿಸಲಾಗದೆ ಅವಮಾನಕ್ಕೊಳಗಾಗಿದೆ. ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ವಿಶ್ವದ ಬೆಸ್ಟ್ ಕ್ರಿಕೆಟ್ ಅನಿಸಿಕೊಳ್ತಾ ಇದ್ದಂತಹ ಟೀಮ್ ಇಂಡಿಯಾ ತಂಡವು ಇಂತಹ ಹೀನಾಯ ಪರಿಸ್ಥಿತಿಗೆ ಬಂದು ತಲುಪಿದ್ದನ್ನ ಕಂಡ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಗಂಭೀರ್ನ ತಂಡದಿಂದ ಕಿತ್ತೋಗಿರಿ ಎಂಬ ಆಕ್ರೋಶವನ್ನ ಮತ್ತೊಮ್ಮೆ ಆಚೆ ಹಾಕಿದ್ದಾರೆ. ಗಂಭೀರ್ ಕೋಚ್ ಆಗಿ ನೇಮಕಗೊಂಡ ಪ್ರಾರಂಭದಿಂದಲೂ ಸಹ ಭಾರತ ಸೋಲನ್ನ ಅನುಭವಿಸ್ತಾನೇ ಇದೆ. ಇನ್ನು ಅಭಿಮಾನಿಗಳು ಊಹಿಸಿದ ಅನೇಕ ಕ್ರಿಕೆಟ್ ಅಭಿಮಾನಿಗಳು ಇದೀಗ ಅವರ ಊಹೆಯಂತೆ ಗಂಭೀರ್ ವಿಫಲರಾಗಿದ್ದನ್ನ ಕಂಡು ಕಾಲೆಳೆಯುತ್ತಿದ್ದಾರೆ. ಮೊನ್ನೆ ನಡೆದ ಪಂದ್ಯದಲ್ಲಿ ತಂಡ ಸೋತಾಗ ಕ್ರೀಡಾಂಗಣದಲ್ಲೇ ನೆರೆದಿದ್ದಂತಹ ಅಭಿಮಾನಿಗಳು ಗಂಭೀರ್ ರಾಜೀನಾಮೆ ಕೊಟ್ಟು ತೊಲಗು ಎಂದು ಜೋರಾಗಿ ಕಿರ್ಚಿದ್ರು. ಕೋಚ್ ಗಂಭೀರ್ ಆಟದ ಮೈದಾನದಲ್ಲಿರುವಾಗಲೇ ಅಭಿಮಾನಿಗಳು ಹೀಗೆ ಕಿರ್ಚಿದ್ದು ಗಂಭೀರ್ ತಲೆ ತಗ್ಸಿದ್ದಾರೆ. ಅತ್ತ ಮೊಹಮ್ಮದ್ ಸಿರಾಜ್ ಅಭಿಮಾನಿಗಳತ್ತ ಕೈ ಬೀಸಿ ಈ ರೀತಿ ಕೂಗದಂತೆ ಮನವಿಯನ್ನು ಸಹ ಮಾಡಿಕೊಂಡಿದ್ರು. ಒಟ್ನಲ್ಲಿ ಗಂಭೀರ್ ಬೃಹತ್ ವೈಫಲ್ಯಕ್ಕೆ ಸಿಕ್ಕ ತಕ್ಕ ಪ್ರತಿಫಲ ಇದಾಗಿದೆ ಅಂತ ಹೇಳ್ಬೋದು. ಇನ್ನು ಕ್ರಿಕೆಟ್ ಅಭಿಮಾನಿಗಳ ಈ ಕೂಗಾಟಕ್ಕೆ ಮನನೊಂದಂತಹ ಗಂಭೀರ್ ರಾಜೀನಾಮೆ ಕೊಡ್ತಾರಾ ಅಥವಾ ತಮ್ಮ ಟೀಮ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೋತಾರಾ ಎಂಬುದು ಕ್ರಿಕೆಟ್ ಅಭಿಮಾನಿಗಳಿಗೆ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.